ನಮಸ್ಕಾರ. ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಶಿಕ್ಷಣ ಕಾಶಿ ಅಂತ ಹೇಳ್ತಾರೆ. ಧಾರವಾಡದ ಒಂದು ಕಲಾವಿದರ ತವರೂರು ಇದು. ಧಾರವಾಡಕ್ಕೆ ಬಂದಿದ್ದೆ. ಇಲ್ಲಿ ಹಿರಿಯ ಒಬ್ಬ ನಮ್ಮ ಕುಂದವಾಡ ಮನೆತನದ ಹಿರಿಯ ಅತ್ತೆ ಅನ್ಕೊಳ್ಳಿ, ಅಥವಾ ನಮ್ಮ ಮನೆಯವರ ಸೋದರತ್ತೆ, ಹಿರಿಯ ಸದಸ್ಯರು, ನಮ್ಮ ಕುಟುಂಬದ ಹಿರಿಯ ಸದಸ್ಯರು. ಅವರನ್ನ ಭೇಟಿಯಾಗಿ ಅವರಿಂದ ಒಂದಿಷ್ಟು ನಮ್ಮ ಪೂರ್ವಜರ ಅನ್ಕೊಳ್ಳಿ, ಅಥವಾ ಅವರು ಆಗಿನ ಕಾಲದಲ್ಲಿ ಶಿಕ್ಷಣವನ್ನ MA BEd ಮಾಡಿಕೊಂಡು ಶಿಕ್ಷಕ ಕೆಲಸವನ್ನು ಮಾಡಿದ್ದಾರೆ. ಆಗಿನ ಒಂದು ಶಿಕ್ಷಣ ವ್ಯವಸ್ಥೆ ಅನ್ಕೊಳ್ಳಿ, ಅವರ ಸೇವೆಯ ಒಂದು ಅನುಭವಗಳನ್ನ, ಜೊತೆಗೆ ಅಲ್ಲಿಂದ ಇಲ್ಲಿವರೆಗೆ ಅವರ ಜೀವನದ ಅನುಭವಗಳನ್ನು ಕೂಡ ನಿಮ್ಮ ಎದುರಿಗೆ ಇಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ. ಅಮ್ಮ, ಅತ್ತಿ ನಮಸ್ಕಾರ. ನಮಸ್ಕಾರ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ನಿಮ್ ಹೆಸರು? ನನ್ನ ಹೆಸರು ಗಿರಿಜಾ. ಗಿರಿಜಾ. ಮೂತ ಎಲ್ಲಿ ನೀವು? ಯಾವ ನಿಮ್ ತವ್ರ ಮನೆ? ನಮ್ಮದು ಊರು ಬಂಕಾಪುರ. ಬಂಕಾಪುರ. ಅದೇ ನಮ್ಮ ಕುರುಂದವಾಡ ಅವರ ಊರು ಬಂಕಾಪುರ. ಹಾವೇರಿ ಹತ್ರ ಸಿಕ್ಕಾಂತ ಹತ್ತಿರ್ತಕ್ಕಂತ ಬಂಕಾಪುರ. ಒಂಟಿಕಾಲ್ ಗಣಪತಿ ಬಂಕಾಪುರ ಅನ್ಕೊಂಡು ನೆನಪಾಗೋದು, ಹೌದಿಲ್ರಿ? ಒಂಟಿಕಾಲ್ ಗಣಪತಿ. ಹಾ, ಬಂಕಾಪುರದಲ್ಲಿರ್ತಕ್ಕಂಥ. ಹೌದು, ನಮ್ಮ ಅಂತಂದ ದೇವ್ರದ್ದು. ಈಗೂ ಕೂಡ ನಾವು ಹೋಗ್ತಿರ್ತೀವಿ. ಆಗಾಗ ನಾನು ಕೂಡ ಅದು ಫೋಟೋ ದೇವಸ್ಥಾನವನ್ನ ಹಾಕ್ತಿರ್ತೇನೆ, ನೋಡಿರ್ಬೋದು. ಯಜಮಾನ್ರು ವಿಜಯ್ ಕುರುಂದವಾಡ ಅವರ ಸೋದರತ್ತೆ, ಹಿರಿಯ ಸದಸ್ಯರು ನಮ್ಮ ಕುಟುಂಬದ. ಈಗ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂತ ಹಿರಿಯರಂದ್ರೆ ಸದ್ಯಕ್ಕೆ ಅವರೇ. ಹೀಗಾಗಿ ಅವರನ್ನ ಒಂದಿಷ್ಟು ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದೇನೆ. ನಂತರ ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ತಂದೆ ನರಹರು ಭಟ್ರು. ಹಾ, ಕೇಳಿದ್ದೇನೆ ಹೆಸರು ನಾನು. ಮತ್ತೆ ತಾಯಿ? ತಾಯಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ. ಅವ್ರೆಲ್ಲಿದ್ರು? ಅವರು ಸಿದ್ದಾಮಿಯವರು. ಅದರ ಲಗ್ನ ಮಾಡ್ಬಿಟ್ಟಿದ್ರಲ್ಲ, ಇಲ್ಲೇ ಬಂದ್ಬಿಟ್ಟಿದ್ರು, ಬಂಕಾಪುರಕ್ಕೆ ಬಂದ್ಬಿಟ್ಟಿದ್ರು. ಆನಂತರ ನಿಮ್ದು ಎಲ್ಲ ಶಿಕ್ಷಣ ಅಲ್ಲೇ ಬಂಕಾಪುರದಲ್ಲಿ ಆತ? ಎಲ್ಲಿ? ಇಲ್ಲ ಇಲ್ಲ, ಶಿಕ್ಷಣ ಬರೀ ಪ್ರೈಮರಿ 1-2-3 ಇಷ್ಟ ಆಗಲಿ. ಆಮೇಲೆ ನಾವು ಒಮ್ಮೆಲೆ ಇದಕ್ಕೆ ಬಂದ್ವಿ, ಹುಬ್ಬಳ್ಳಿ ಬಂದ್ರಿ. ಹುಬ್ಬಳ್ಳಿ ಒಳಗ 7ನೇ ತನಕ ಆಗಲಿಲ್ಲ, ಧಾರವಾಡಕ್ಕೆ ಬಂದ್ವಿ. ಬಂದ್ರೆ ಆನಂತರ ಎಲ್ಲ ಮುಂದಿನ ನಿಮ್ದು ಪದವಿ ಎಲ್ಲ ಧಾರವಾಡ. ಯಾವ ಸ್ಕೂಲ್, ಯಾವ ಕಾಲೇಜು? ನಮ್ದು ಸ್ಕೂಲ್ ಅಲ್ಲ, ಕಾಲೇಜಿಗೆ ಇಲ್ಲಿ ಬಂದ್ರಿ. ಯಾವ ಕಾಲೇಜು? ಸ್ಕೂಲ್ ಇದು ಏಕೇಗಲ್ಸ್ ಹೈಸ್ಕೂಲ್. ಏಕೇಗಲ್ಸ್. ಮತ್ತೆ ಕಾಲೇಜ್ ಅಂದ್ರೆ ಕರ್ನಾಟಕ ಈಗ ಪಬ್ಲಿಕ್ ಸ್ಕೂಲ್ ಅಂತ ಅದಕ್ಕೆ. ಅವಾಗ ಏಕೇಗಲ್ಸ್ ಹೈಸ್ಕೂಲ್ ಅಂತಿದ್ರು. ಅಲ್ಲೇ. ಆಮೇಲೆ ಒಮ್ಮೆಲೆ ಕರ್ನಾಟಕ ಕಾಲೇಜ್ ಬಂದ್ರೆ. MA ಎಲ್ಲಿ ಮಾಡಿದ್ದು? MA ಅಲ್ಲೇ ಯೂನಿವರ್ಸಿಟಿ ಧಾರವಾಡ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. PUC ಮಾತ್ರ ವಿದ್ಯಾರ್ಥಿ. ಇದೆಲ್ಲ ಈ ಎಜುಕೇಶನ್ ಪೂರ MA ಅದೆಲ್ಲ ಮದುವೆ ಮುಂಚೆ ಮಾಡಿದ್ರೆ, ಮದುವೆ ಆದ್ಮೇಲೆ ಮಾಡಿದ್ರೆ? ಮದುವೆ ಆದ್ಮೇಲೆ. ಅಲ್ಲ, ಮದುವೆ ಮುಂಚೆ ಬರೀ ಅಷ್ಟ ಆಗಿತ್ತು. ಮದುವೆ ಆದ್ಮೇಲೆ. ಯಾವ ವರ್ಷ ನೀವು ಹುಟ್ಟಿದ ನೆನಪದನ? ಏನು ನಿಮ್ದು ಹುಟ್ಟಿದ ದಿನಾಂಕ ಅಥವಾ ಇಸ್ವಿ ಯಾವ ವರ್ಷ ಹುಟ್ಟಿದ್ದು ನೆನಪದ? 37 ಡಿಸೆಂಬರ್ 25. 37. ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹುಟ್ಟಿದಿರಿ. ಸ್ವಾತಂತ್ರ್ಯ ಬಂದದ್ ನಿಮ್ಗೊಂದು ಸ್ವಲ್ಪ ಏನಾದ್ರು ನೆನಪಿದನ? ಗೊತ್ತದ. ಅದಲ್ಲ, ಸ್ಕೂಲ್ನಾಗ ಇದ್ವಿ ಅವಾಗ. ಸ್ಕೂಲ್ನಾಗ 12 ಗಂಟೆಗೆ ಅಲ್ಲೇ ಕೂತಿದ್ವಿ. ಶಾಲೆ ಒಳಗೆ ಎಲ್ಲಾರು ಹುಬ್ಬಳ್ಳಿ ಒಳಗ. ಅವಾಗೇನ್ ಆಚರಣೆ ಮಾಡಿದ್ರಿ ಸ್ವಾತಂತ್ರ್ಯ ಸಿಕ್ಕಾಗ ನಿಮ್ ಶಾಲೆ ಒಳಗ? ನೆನಪದೆ ನಿಮ್ಗೆ? ಏನು 12 ಗಂಟೆಗೆ ಇದನ್ ಮಾಡಿದ್ರು, ಒಂದೇ ಮಾತ್ರ ಮಾಡಿದ್ರು. ಆದ್ರ ನಡರಾತ್ರಿ ಇತ್ತಲ್ಲ, ಎಲ್ಲಾರು ಅಲ್ಲೇ ಬಂದ್ಕೊಂಡಿದ್ರು. ನೋಡ್ದು ಮುಂಜಾನೆ ಮನೆಗೆ ಬಂದ್ರಿ. ಅದು ಒಂದ್ ಸ್ವಾತಂತ್ರ್ಯ ಸಿಕ್ಕದ ಸಂಭ್ರಮ. ಬಂದ್ವಿ ಬೆಳಗ್ಗೆ. ಎಲ್ಲಾರ್ಗು ಅಷ್ಟಾವು ಮುದ್ದೆ ಉಂಡೆ ಹಂಚಿದ್ರು. ನೋಡ್ರಿ, ಸ್ವಾತಂತ್ರ್ಯ ಸಿಕ್ಕದ್ದು ಹೆಂಗೆ. ಆಮೇಲೆ ಮತ್ತೆ ಮರುದಿವಸ ಶಾಲೆಗಳು ಮತ್ತೆ ಏನಾದ್ರು ಆಚರಣೆ ಮಾಡಿದ್ರ? ಇಲ್ಲಲ್ಲ, ಅವತ್ ರಾತ್ರಿ. ಸ್ವಾತಂತ್ರ್ಯ ಸಿಕ್ಕಾಗ ಇವ್ರು ಏನು ಪ್ರೈಮರಿಯಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿದ್ರು. ಹುಬ್ಬಳ್ಳಿ ಒಳಗ ಎಲ್ಲ ಇದ್ರು. ಅದು ನೆನಪಿದೆ. ಆ ನೆನಪುಗಳನ್ನು ಕೂಡ ಅವಾಗ ನೋಡುವ, ನೆನಪಿಸ್ಕೊಳ್ಳೋಣ. ನಂತರ ನಿಮ್ ಮದುವೆ ಯಾವಾಗಾಯ್ತು? ನಮ್ಮ ಮದುವೆ 19 ಏಪ್ರಿಲ್ 66. ಅವಾಗ ಇಲ್ಲಿ ಧಾರವಾಡಕ್ಕೆ ಬಂದ್ರಿ, ಹೌದಿಲ್ಲ? ಆನಂತರ ನಿಮ್ಮ ಮಕ್ಕಳು ಎಷ್ಟು ಜನ? ನಿಮ್ಮ ಮಕ್ಕಳು ಎಷ್ಟು ಜನ? ಒಬ್ಬಕ್ಕೆ. ಅವರೊಬ್ರೆ, ಇವರು ಅವ್ರ ಮಗಳು. ಮದುವೆ ಆದ್ಮೇಲೆ ನಿಮ್ಮ ಮನೆಯವ್ರು ಏನ್ ಮಾಡ್ತಿದ್ರು? ನಮ್ಮ ಮನೆಯವರು ರೈಲ್ವೆದಾಗಿದ್ರು. ಅವ್ರ ಹೆಸರು? ಶಂಕರ್ರಾವ್.
ಅವಾಗ ಇಲ್ಲೇ ಧಾರವಾಡದಾಗ ಎಲ್ಲಿದ್ರಿ ಯಾವ ಇದ್ರಾಗ ಮಾಳ್ಮಡಿನ ಅಥವಾ ಮನೆಯಲ್ಲಿ ಮಾಳ್ಮಡಿನ ಇದೇ ಮನೆನ ಅವರು ಮದುವೆ ಆಗಿ ಬಂದ ಒಂದು ಮನೆಯೊಳಗೆ ನಾನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಅವ್ರ ಮಗಳು ವಿಭಾವ ಅಂತ ಹೇಳಿ. ಆನಂತರ ನೀವು ಮದುವೆ ಆಗಿ ವಿಭಾವ ಅಂದ್ರೆ ಮಗಳು ವಿಭಾವ ಎಷ್ಟು ವರ್ಷದಾಗ ಮತ್ತೆ ನೀವು ಎಮ್ಮೆ ಇದು ಮಾಡ್ಕೊಂಡ್ರಿ? ಎಮ್ಮೆ ಯಾವಾಗ ಮಾಡ್ಕೊಂಡ್ರಿ? ಅಲ್ಲ ಮೊದ್ಲು PUC ಇಂದ ಶುರು ಮಾಡಿದ್ಲಕ್ಕಿ. ಆಗಿತ್ತು. ಒಂದ್ ವರ್ಷ ಇದ್ದಾಗ ಅವಾಗ PUC ಇಂದ ಶುರು ಆಯ್ತು. ಅಂದ್ರೆ ಬರೀ SLC ಅಲ್ಲೇ ಆಗಿತ್ತು. PUCಗೆ ರ್ಯಾಂಕ್ ಬಂತು ನನಗೆ. 10ನೇ ರ್ಯಾಂಕ್ ಬಂದಿತ್ತು. ರ್ಯಾಂಕ್ ಬಂತಕ್ಕಿದ್ದು. ನಮ್ಮ ಅತ್ತೆ ಅವ್ರೇನಾದ್ರು ಮನೆ ಮಾಡ್ಬೇಕಂತ ಮಾಡಿದ್ದೆ ನಾನು. ಆದ್ರೆ ಅವ್ರೇನಾದ್ರು ಮನೆಯೊಳಗೆ ಅವ್ರು ಬಂದೆ ಇವ್ರು ಬಂದೆ ಆಗೋದಿಲ್ಲ, ಕಾಲೇಜಿಗೆ ಹೋಗ್ಬಿಡ ಅಂದ್ರು. ನಮ್ಮ ಅಜ್ಜಿ ಮತ್ತ ಆಗಿನ ಟೈಮ್ನಾಗ್ರಿ 10ನೇ ರ್ಯಾಂಕ್ ಅಂದ್ರೆ ಹೋಗಿಲ್ರಿ. ಕರೆಕ್ಟ್. ನಿಮ್ಮಲ್ಲಿ ತಗೊಂಡ ಪ್ರತಿಭೆ ನಿಮ್ಮ ಅತ್ತೆ ಬಂದಿತ್ತು, ಪೇಪರ್ನಾಗ ಬಂದಿತ್ತು. ನಮ್ಮ ಅತ್ಯನ್ ಮಗನ್ನ ಇಲ್ಲೇ ಇದ್ದಾವ SSLC ತನಕ ಕಲೀಲಿಕ್ಕೆ. ಅವ ಅಲ್ಲಿ ಪೇಪರ್ನಾಗ ನೋಡಿ ಮನಿಗ್ ಬಂದ್ ಹೇಳಿದಂತ, ಮಾಮಿ ನಿಮ್ದು ಹೆಸರು ಬಂದ್ರಂತೆ. ಈಕಿ ನಂಬೇ ಇಲ್ಲ, ಜಾಸ್ತಿ ಮಾಡ್ತಾನಂತ ಆಮೇಲೆ ಪೇಪರ್ ತಂದು ತೋರಿಸಿಲ್ಲ. ನೋಡ್ರಿ ಆಗಿನ ಟೈಮ್ನಾಗ ಮತ್ತ 10ನೇ ರ್ಯಾಂಕ್ ಅಂದ್ರೆ ಹೌದಿಲ್ರಿ? ಅಲ್ಲ ಆಗಿನ SLC PUC ಅಂದ್ರ ಇದು ಅಂತಾರ ಸ್ಟೇಟಿಗೆ 10ನೇ ರ್ಯಾಂಕ್ ಅಂದ್ರ ಒಂದ ವರ್ಷ PUC ಇತ್ತು ಅವಾಗ. ಈಗ ನಂಗೆ 2 ವರ್ಷ ಇಲ್ಲ, ಲಾಸ್ಟ್ ಬ್ಯಾಚ್ ಅದ ಲಾಸ್ಟ್ ವರ್ಷ, ಆಮೇಲೆ 2 ವರ್ಷ. ಆಮೇಲೆ 2 ವರ್ಷ. ಯಾವ ವರ್ಷದಾಗ ಇದಂಗಿಲ್ಲ PUC ಯಾವ ವರ್ಷ? 69 ಅಷ್ಟೇ 69 ಅಂತ PUC ಆತು. ಹಂಗೆ ಮತ್ತ ರೆಗ್ಯುಲರ್ ನೀವು BA ಹೋದ್ರಿ. BA ಆತು. BA ಆದ್ಮೇಲೆ MA ಮಾಡ್ಕೊಂಡ್ B.Ed ಮಾಡ್ತಾ ಅಥವಾ BA ಆದ್ಮೇಲೆ B.Ed ಮಾಡಿದ್ರ? ಒಂದಕ್ಕೆ MA ಮಾಡ್ಕೊಂಡೆ, ಆಮೇಲೆ B.Ed ಮಾಡ್ಕೊಂಡೆ. MA ಆದ್ಮೇಲೆ B.Ed ಮಾಡ್ಕೊಂಡ್ರಿ. B.Ed ಮಾಡ್ಕೊಂಡ್ ಹಂಗ ಸುಮ್ ಕೂತ್ಕೊಂಡಿದ್ರ ಅಥವಾ ನಿಮಗ್ ಹೋಗ್ಬೇಕನ್ಸ್ತ ಅಥವಾ ನಿಮ್ಮ ಅತ್ತೆಯವ್ರ ಇಲ್ಲ ನೀ ಕೆಲ್ಸಕ್ಕೆ ಹೋಗಂತ ಕಳ್ಸಿಕೊಟ್ರ? ಇಲ್ಲ ಅವ್ರೇನು ಯಾವ್ದು ಹೇಳ್ತಿದ್ದಿಲ್ಲ, ಬೇಕಾದ್ರೆ ಹೋಗ್ರಿ ಬೇಡ ಅನ್ಬೇಡ್ರಿ ಅಂತಿದ್ರು. ನಾವು ಅಲ್ಲ ಆಗಿನ ಟೈಮ್ನೊಳಗೆ ನನಗನ್ಸಿದ ಮಟ್ಟಿಗೆ ಹೆಣ್ಮಕ್ಳ ಮನೆಯಿಂದ ಹೊರಗೆ ಕಳಿಸ್ತಿರ್ಲಿಲ್ಲ. ಕಲಿಕ್ಕೂ ಅಲ್ಲ, ಆಮೇಲೆ ನೌಕರಿಗಂತೂ ದೂರ ಹೋಯ್ತು. ಮನ್ಯಾಗ ಇರ್ಲಿಲ್ಲ. ನೋಡ್ರಿ ಆಗಿನ ಟೈಮ್ನಾಗ ಹೊರಗೆ ಹೋಗಿ ನೌಕರಿ ಮಾಡ್ಕೊಂಡು MA ಹೆಂಗ ಏನಾಯ್ತು ರಿಸಲ್ಟ್ ನಿಮ್ದು? ಅದು ಚಲೋ ಆಯ್ತಾ? MA ರಿಸಲ್ಟ್ ಏನ್ ಬರ್ಲಿಲ್ಲ, ಕ್ಲಾಸ್ ಏನ್ ಬರ್ಲಿಲ್ಲ, ಒಟ್ಟು ಪಾಸ್ ಆಯ್ತು. ಅಂದ್ರ ಅವಾಗ ಆಕಿಗೆ ಇದು ಆಗ್ಬಿಡ್ತು, ಕಾಮನ್ ಆಗ್ಬಿಡ್ತು. ಹಂಗಾಗಿ ಅದಕ್ಕ ಇದು ಆಯ್ತು. ಆದ್ರೂ ಬಂದಿದ್ದಕ್ಕ ಈ ವಿದ್ಯಾರಣ್ಯ ಸ್ಕೂಲ್ನಾಗ ಇದನ್ ಕೊಟ್ಟಿದ್ರು, ಒಂದು ಬುಕ್ ಪ್ರೆಸೆಂಟ್ ಮಾಡಿ ಸತ್ಕಾರ ಮಾಡಿದ್ರು, ಸನ್ಮಾನ ಮಾಡಿ ನಿಮಗೆ ಕರೆಸಿ. ಅದಕ್ಕೆ ಅವಾಗನ ಹಂಗಾರೆ ಕಾಲೇಜಿಗೆ ಇದು ಸಿಗ್ತದನ ಅಂತ ತಿಳ್ಕೊಂಡು ಟ್ರೈ ಮಾಡಿದ್ಲ. ಸಿಗ್ಲಿಲ್ಲ ಅನ್ಕೂಡ್ಲೆ 6 ತಿಂಗಳು ವೇಟ್ ಮಾಡಿ ಆಮೇಲೆ 1 ವರ್ಷ ವೇಟ್ ಮಾಡಿ ಆಮೇಲೆ B.Ed ಮಾಡಿ. ನಂಗೆ ಇವರು ಮಗಳು ವಿಭಾ, ನೀವೇನಾಗಬೇಕು? ಆಕಿ ಅಕ್ಕನ ಮಗಳು. ಅಂದಾಗ ನೀವ್ ಎಷ್ಟು ಜನ ಅಕ್ಕಂಗಿರು? ನಾವು ಬಾಳ್ ಮಂದಿ, 3 ಮಂದಿ ಗಂಡಸ್ ಮಕ್ಕಳು, 5 ಮಂದಿ ಹೆಣ್ಮಕ್ಳು. ಈಗ ಎಲ್ಲಾರು ಇದ್ದಾರ? ಇಲ್ಲ, ನಾನು ಒಬ್ರೇ ಇದೆ. ಆ ಕಡೆನೂ ಯಾರಿಲ್ಲ, ಈ ಕಡೆ ಯಾರಿಲ್ಲ. ನಮ್ ಕುಟುಂಬದಾಗೂ ಆ ಕುಟುಂಬದೆಲ್ಲ ಹಿರಿಯರ್ನೇ ವಯಸ್ಸತ್ತೈತಿ. ಆನಂತರ B.Ed ಮಾಡ್ಕೊಂಡ್ರಿ. ಮಾಡ್ಕೊಂಡ್ಮೇಲೆ ಗೌರ್ಮೆಂಟ್ ನೌಕರಿ ಸಿಕ್ತ ಅಥವಾ ಪ್ರೈವೇಟ್ ಮಾಡ್ಲಿಕ್ಕತ್ತಿದ್ರ? ಪ್ರೈವೇಟ್ ಅಂದ್ರೆ ಸೆಮಿ ಗವರ್ಮೆಂಟ್, ಏಡೆಡ್ ಆ ಟೈಪ್. ಯಾವ ಸ್ಕೂಲ್? ಗಾಂಧಿ ವಿದ್ಯಾ ಸ್ಕೂಲ್ ಅಂತ ಕಾಮನ್ ಕಟ್ಟಿ ಒಳಗ. ಈಗ ಹೋದೆ ಅಂತ ಕಾಲೇಜ್? ಈಗ ಹೋದ ಹಿಂದಿ ಪ್ರಚಾರ ಸಭಾ. ಹಿಂದಿ ಪ್ರಚಾರ ಸಭಾ. ಯಾವ ಸಬ್ಜೆಕ್ಟ್ ನಿಮ್ದು? ಇಂಗ್ಲಿಷ್. ಹಿಂದಿ ಒಳಗೆ ಇಂಗ್ಲಿಷ್ ಕಲ್ಸೋದು ನೋಡ್ರಿ. ಹಂಗ ನಾವು ಮಾತಾಡ್ಬೇಕಾದ್ರೆ ಹಿಂದ್ ವಿಚಾರ ಮಾಡಿ ಮಾತಾಡ್ಬೇಕು ನಿಮ್ ಜೊತೆಗೆ. ಹೌದಿಲ್ರಿ? ಆಗಿನ ಕಾಲದಾಗ ಇಂಗ್ಲಿಷ್ ಅಂದ್ರ PhD ಇದ್ದಂಗ. ಹೌದಿಲ್ರಿ? ಇಲ್ರಿ ಸತ್ಯ. ನಿಜವಾಗ್ಲು ಖುಷಿ ಆಯ್ತು ನನ್ಗೆ. ನೀವು ಆಗಿನ ಟೈಮ್ನಾಗ MA ಮಾಡ್ಕೊಂಡು B.Ed ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಶಿಕ್ಷಕರ ಕೆಲಸ ಮಾಡಿ ಆಗಿನ ಸಾಲಿಗಳು ಈಗಿಂದು ನೀವು ನೋಡ್ತೀರಿ ಮೊಮ್ಮಕ್ಕಳನ್ನ ಅದೆಲ್ಲ. ಏನ್ ಅನಿಸ್ತು ಆಗಿನ ಶಿಕ್ಷಣಕ್ಕೆ ಈ ಶಿಕ್ಷಣಕ್ಕೆ? ನಿಮ್ಗೆ ಏನ್ ಅನಿಸ್ತು? ಆಗಿನ ಶಿಕ್ಷಣಕ್ಕ ನೀವು ಕಲಿಸ್ತಿದ್ರೆ ಮಕ್ಕಳಿಗೆ, ಆಗಿನ ಶಿಕ್ಷಣ ಮತ್ತೆ ಈಗಿನ ಶಿಕ್ಷಣ, ಈಗ ಮೊಮ್ಮಕ್ಕಳದು ನೋಡ್ತೀರಿ ಅಥವಾ ವಿಭಾಗ ಹೋಗ್ತಾರಲ್ಲ, ನೀವೆಲ್ಲ ಓದ್ತೀರಿ ಮಾಡ್ತಾರೆ, ನಿಮ್ಗೆ ಗೊತ್ತಾಗ್ತದ ಆ ಶಿಕ್ಷಣ ವ್ಯವಸ್ಥೆ ಅಥವಾ ಆಗಿಂದಕ್ಕೆ ಇದಕ್ಕೆ ಏನ್ ನಿಮ್ಗ ವ್ಯತ್ಯಾಸ ಅಥವಾ ಏನ್ ಅನಿಸ್ತದ? ಆಗ ಅಗ್ನಿ ಮನಸ್ಸು ಒಟ್ಟು ಕಲಿಸ್ತಿದ್ರು, ಈಗ ಏನಿಲ್ಲ. ಈಗ
ಒಟ್ಟು ತಮ್ಮ ಡ್ಯೂಟಿ ತಾವು ಮಾಡ್ತಾರೆ. ಬರ್ಬೇಕು ಮುಂಜಾನೆ ಸಂತ ಕಲ್ಸ್ಬೇಕು ಹೋಗ್ಬೇಕು ಅಷ್ಟೇ. ಹೌದಿಲ್ರಿ? ನಮ್ದೊಂದು ಹಚ್ಕೊಂಡು ಯಾರು ಮಾಡಂಗಿಲ್ಲ. ಯಾರು ಮಾಡಂಗಿಲ್ಲ. ಯಾರು ಪಾಸ್ ಆದ್ರೂ ಫೇಲ್ ಆದ್ರೇನು. ಹೌದಿಲ್ರಿ? ಅವ್ರಿಗೆ ಕರೆಕ್ಟ್. ಈಗಿರೋ ಶಿಕ್ಷಣ ವ್ಯವಸ್ಥೆ ಮತ್ತೆ ಹಿಂದಿನ ಶಿಕ್ಷಣ ವ್ಯವಸ್ಥೆಗೆ ಇರೋ ವ್ಯತ್ಯಾಸ ಇಷ್ಟೇ. ಹಿರಿಯರಾಗಿರ್ತಕ್ಕಂತ ಸುಧಾ ಅತ್ತೆ ಅವರಿಂದ ನಾವು ತಿಳಿಪಟ್ವಿ. ಖರೆ ಅನಿಸ್ತು ನನಗೂ ಕೂಡ. ಯಾಕಂದ್ರೆ ನಾವು ಹಳೆಯ ಹಿರಿಯರ ಅನುಭವದ ಮಾತುಗಳನ್ನು ಕೇಳಿದಾಗ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನ ಅಥವಾ ಈಗಿನ ಒಂದು ಫಲಿತಾಂಶಗಳನ್ನ ನೋಡಿದಾಗ ಅಥವಾ ಮಕ್ಕಳನ್ನ ನೋಡಿದಾಗ ನಮ್ಗೆ ಕಂಡು ಬರೋದು ಒಂದು ಇದು ವಿಷಯ. ಆನಂತರ ನೀವು ಕಲಿಸ್ತಿದ್ರಿ, ಆಗಿನ ಮಕ್ಕಳು ಹೆಂಗಿರ್ತಿದ್ರು? ಮಕ್ಕಳು ವಿದ್ಯಾರ್ಥಿಗಳು ನೀವು ಕಲಿಸ್ಲಿಕ್ಕೆ ಸ್ಕೂಲ್ಗೆ ಹೋಗ್ತಿದ್ರಲ್ಲ, ಆಗಿನ ಮಕ್ಕಳು ಹೆಂಗಿರ್ತಿದ್ರು? ಹೇಳಿ ಕಲಿತಿದ್ರ ಅಥವಾ ಏನು ಈಗಿನ ಮಕ್ಕಳ ಜೊತೆ ಇದನ್ ಮಾಡ್ತಿದ್ರ? ಕಲಿತಿದ್ರು, ಮನಸ್ ಕೊಟ್ಟು ಕಲಿತಿದ್ರು. ನಮಗೆ ಟೀಚರ್ಸ್ ಬಹಳ ಗೌರವ ಕೊಡ್ತಿದ್ರು. ಅವಾಗ ಚಡಿ ಚಮ್ ಚಮ್ ಇದ್ದೆ ಗಮ್ ಗಮ್ ಇರ್ತಿತ್ತಾಗ ಹೊಡಿದು ಬಡಿದೆಲ್ಲ ಎತ್ತಿತ್ತು. ನಾವೇನ್ ಹೊಡೆಯೋದ್ ಪಡೆಯೋದು ಮಾಡಿಲ್ಲ. ಇಲ್ಲ, ಆಗಿನ ಶಿಕ್ಷಣ ವ್ಯವಸ್ಥೆ ಏನಿತ್ತಂದ್ರ ಅದಕ್ಕೆ ಹೆದರಿ ಮಕ್ಕಳು ಕಲಿತಿದ್ರು. ಅಂದ್ರೆ ಎಲ್ಲಾರು ಅಂತಲ್ಲ, ಎಷ್ಟೋ ಜನ ಹಂಗ ಮನಸ್ಸಾರಿ ಕಲಿತಿದ್ರು ಏಕಾಗ್ರತೆಯಿಂದ. ಒಬ್ಬೊಬ್ರು ಕಲಿತಿಲ್ಲ, ಅವಾಗ ಹೊಡೆದು ಬಡ್ದು ಕೂಡ ಕಲಿಸ್ಬೇಕಾಗ್ತಿತ್ತು. ಆಗಿನ ವ್ಯವಸ್ಥೆ ಹಂಗಿತ್ತು. ಇದ್ರೆ ಈಗಿಲ್ಲ. ಅದು ಯಾರು ಹೊಡೆಯಂಗಿಲ್ಲ, ಬೈಯಂಗಿಲ್ಲ ಮಕ್ಕಳಿಗೆ. ಹೊಡಿತಿದ್ದೀನಿ ನಾವು ಯಾರು ಇಲ್ಲಲ್ಲ. ಇರ್ತಾರೆ ಒಬ್ರು, ಒಂದಿಷ್ಟು ಜನ ಹಂಗೂ ಇರ್ತಾರೆ. ಅಗ್ದಿ ಏನಂದ್ರೆ ಇಲ್ಲ, ಆಗಿನ ಶಿಕ್ಷಕರಂದ್ರೆ ಹೆದರ್ತಿದ್ರು. ಆಗಿನ ವ್ಯವಸ್ಥೆನೇ ಹಂಗಿತ್ತು. ಶಿಕ್ಷಕರಂದ್ರೆ ಹೆದರ್ತಿದ್ರು, ಅಷ್ಟು ದೂರ ಇರ್ತಿದ್ರು. ಅವ್ರೇನ್ ಹೇಳ್ತಾರ, ಕ್ಲಾಸಿಗೆ ಬಂದ್ಬಿಟ್ರೆ ಸೈಲೆಂಟ್, ಯಾರು ಮಾತಾಡ್ತಿರ್ಲಿಲ್ಲ. ಅವ್ರು ಹೋಗೋರ್ಗು ಹಂಗೆಲ್ಲ ಆಗ್ತಿತ್ತು. ಈಗಿನ ವ್ಯವಸ್ಥೆ ಬೇರೆ ಇರ್ಲಿ ಅಂತ. ನೀವು ಎಷ್ಟು ವರ್ಷ ನೀವು ಅಲ್ಲೇ ಶಿಕ್ಷಕರಾಗಿ ಸೇವೆ ಮಾಡಿದ್ರಿ? ನಾನು 20 ವರ್ಷ. 20 ವರ್ಷ ಅಂದ್ರೆ ಯಾವ ವರ್ಷ ನೀವು ನಿವೃತ್ತಿ ಆದ್ರಿ? ರಿಟೈರ್ಮೆಂಟ್ ಯಾವಾಗಾಯ್ತು? 96. ಅಲ್ಲಿವರೆಗೂ ರೆಗ್ಯುಲರ್ ಅದೇ ಸಬ್ಜೆಕ್ಟ್, ಒಂದೇ ಕ್ಲಾಸ್ ಹ್ಯಾಂಡಲ್ ಮಾಡ್ತಿದ್ರ? ಬೇರೆ ಬೇರೆ ಕ್ಲಾಸಿಗೆ? ಎಲ್ಲಾ ಕ್ಲಾಸ್ಗೂ ಒಂದ್ ಇಂಗ್ಲಿಷ್ SLC ತನಕ. ಖುಷಿ ಅನಿಸ್ತಿತ್ತಲ್ಲ ದಿವಸ ಹೋಗೋದು, ಕಲ್ಸೋದು, ಮನೆಗೆ ಬರೋದು? ಮತ್ತೆ ಅದಕ್ಕಿಂತ ಹುಡುಗರು ಬಹಳ ಮರ್ಯಾದೆ ಕೊಡ್ತಿದ್ರು. ಯಾಕಂದ್ರೆ ನಾನು ಶಿಕ್ಷಕಿ ಕೆಲಸ ಮಾಡಿದೀನಿ ಅಮ್ಮನ ಮನೆ ಇಳ್ಕಲ್ ಒಳಗ. ನಾನು 6, 7, 8 ಹೈಯರ್ ಪ್ರೈಮರಿ ಕಲಿಸಿದೆ. ಕನ್ನಡ, ನಿಮ್ದು ಇಂಗ್ಲಿಷ್ ಆದ ನಮ್ ಕನ್ನಡ ಮಾತೃಭಾಷೆ ನಂದು ಕಲಿಸಿದ್ದೆ. ಹೀಗಾಗಿ ಆ ಶಿಕ್ಷಣ ಬಗ್ಗೆ ನಂಗೆ ಸ್ವಲ್ಪ ಬಹಳ ಅಭಿಮಾನ, ನನಗೆ ಗೌರವ. ನನಗೆ ಎಲ್ಲಿ ಹೋದ್ರು ವಿದ್ಯಾರ್ಥಿಗಳು ಸಿಕ್ತಂದ್ರ ಹಳೆ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಹಂಗ ಮಾಡ್ತಿದ್ದಿಲ್ಲ ಅವರು ಹುಡುಗರು. ಅಗ್ನಿ ಭಕ್ತಿ ಇಲ್ಲ. ಈಗೂ ಬಹುಶಃ ವಿದ್ಯಾರ್ಥಿಗಳು ಬೆಟ್ಟ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಗುರುಗಳು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ, ಕೈ ಮುಗಿತಿರ್ಬೋದು ನಿಮ್ಗೆ. ಎಲ್ಲರೂ ವಿದ್ಯಾರ್ಥಿ ನಿಮ್ ಹಳೆ ಸ್ಟೂಡೆಂಟ್ ಸಿಗ್ತಾರೆ ಯಾವಾಗಾದ್ರು? ಯಾವಾಗಾರ ಅದೇ ಅಂಗಡಿ ಒಳಗ ಅಲ್ಲಿ ಸಿಕ್ಕಿರ್ತಾರ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಟೀಚರ್ ಆಗಿ ಕೆಲಸ ಮಾಡಿದಂದೆಲ್ಲ ಒಂದು ಅಭಿಮಾನ ಅದ್ರ ಬಗ್ಗೆ. ಇವತ್ತಿಗೂ ನಾನು ಯಾವ್ದೇ ಬಸ್ ಸ್ಟ್ಯಾಂಡ್ ಸಿಕ್ಕೂ ಸಹಿತ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತೇನೆ. ಅಂತ ಒಂದು ಒಳ್ಳೆ ಸ್ಕೂಲ್ ನಾನು ಕೆಲಸ ಮಾಡ್ತೀನಿ. ಅಂತ ಶಿಕ್ಷಣ ವ್ಯವಸ್ಥೆ ಎಲ್ಲಾ ಕಡೆಗೂ ಬರ್ಬೇಕು ಅಂತ ನನ್ನೊಂದು ಆಸೆ. ಆದ್ರೆ ಎಲ್ಲಾ ಕಡೆ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಸ್ಕೂಲ್ಗಳು, ಅಂತ ಸಂಸ್ಕಾರ ಮಕ್ಕಳಿಗೆ ಸಿಗ್ಬೇಕು ಅನ್ನೋದು ಒಂದೊಂದು ಆಸೆ ಇದೆ. ಆನಂತರ ರಿಟೈರ್ಡ್ ಆದ್ರೆ ಅದೇ ಆ ನಂತರ ಏನ್ ಮಾಡಿದ್ರು? ಮನೆ ಖಾಲಿ ಇದ್ರ? ಟ್ಯೂಷನ್ ಏನ್ ಮಾಡ್ತಿದ್ರ? ಇಲ್ಲ, ಏನಿಲ್ಲ. ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗೇನ್ ಟ್ಯೂಷನ್ ಅದೇನ್ ಮಾಡಿಲ್ಲ. ಮನೆ ಕೆಲಸ, ಮನೆಗೆ ಬಂದ ಮತ್ ಮನೆದು ಇರ್ತಿತ್ತಲ್ಲ ಕೆಲಸ, ಅದನ್ನ ಮಾಡ್ಬೇಕು. ನಿಮ್ಮ ಹೋಗ್ತಿದ್ದಲ್ಲ ಕಾಲೇಜಿಗೆ, ಹೇಳ್ಕೊಡ್ತಿದ್ಲು. ನಮಗೆಲ್ಲ ಕಟ್ಟಿದ್ದೇವಲ್ಲ, ನಾವೆಲ್ಲ ಹೇಳ್ಕೊಡ್ತಿದ್ವಿ. ನಾವು ಇಂಗ್ಲಿಷ್ ತಗೊಳ್ದ. ಹೌದಾ? ನಮಗೆ ರೋಲ್ ಮಾಡೆಲ್ ಹಾಕಿ. ಈಗಿನ ನಾನು BA MA ಇಂಗ್ಲಿಷ್ ಎಲ್ಲ, PhD ಎಲ್ಲ ಇಂಗ್ಲಿಷ್. ಈಗ ಒಂದ್ ನಿಮಿಷ ನಿಮ್ಮನ್ನ ಸ್ವಲ್ಪ ಮಾತಾಡಿಸ್ತೇನೆ. ಈಗ ಅಮ್ಮ ನಿಮಗ ಬಾಲ್ಯದೊಳಗ ಯಾವ ರೀತಿ ಅವರಿಂದ ಪ್ರೇರಣೆ ಆಯ್ತು? ಹೆಂಗ ಕಲಿಸ್ತಿದ್ರು? ನೀವು ಹೆಂಗ ಅದೇ ಇಂಗ್ಲಿಷ್ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಬಂತು? ಅದು ಆಕಿಯಿಂದ ಪ್ರೇರಣೆ ಆಗಿ ನಾನು ಮತ್ತ ಇಂಗ್ಲಿಷ್ ಸಬ್ಜೆಕ್ಟ್ ತಗೊಂಡು ಒಳ್ಳೆ ಗ್ರೇಡ್ ನಾಗಿದ್ದು ಆಗಿ ಎಲ್ಲ ಅದ್ರಾಗನ ಮುಂದುವರೆದು ಅದ್ರಾಗ MA PhD ಎಲ್ಲ ಮುಗಿಸಿ ಈಗ ಅದ ಕಲಿಸ್ಕೊತ ಅದ ಕಾಲೇಜ್ನಾಗ, ಅಕ್ಕಿ ಕಲ್ತದ ಕಾಲೇಜ್ನಾಗ ನಾನು ಕಲ್ತೀನಿ, ಅದ ಕಾಲೇಜ್ನಾಗ ಕಲಿಸ್ತಾ ಇದ್ದೀನಿ. ಬಹಳ ಖುಷಿ ಅನಿಸ್ತು. ಇಂಗ್ಲಿಷ್ ಸಬ್ಜೆಕ್ಟ್ ಅದ ಕರ್ನಾಟಕ ಕಾಲೇಜ್. ಟ್ಯೂಷನ್ ಅಮ್ಮ ಆಮೇಲೆ PhD ಮಾಡ್ಕೊಂಡು ಮತ್ತೆ ನೀವು ಬರೀ MA ಮಾಡಿದ್ರು, ಮತ್ ಮಗಳು PhD ಮಾಡಬೇಕಲ್ಲ? ಅಲ್ಲ, ನಮ್ ಕಾಕಂದು ಬಹಳ ಆಕಿನ PhD ಮಾಡಿ ಬಹಳ ಇಚ್ಛಾ ಇತ್ತು. ಬಟ್ ಇನ್ನೂ ಮುಂದ್ ಕಲ್ಕೋತ್ ಹೋದ್ರ ನಾ ಮುದುಕಿ ಆಗ್ತೇನೆ ಅಲ್ಲೇ. ಈ
ಈಗ ನಮ್ ತಂದೆಯವ್ರಾತು ಅಜ್ಜಿ ಆಗ ವಯಸ್ಸಾಗಿತ್ತಲ್ಲ ನಗಡ ಹೌದು. ಮತ್ತ 5 ವರ್ಷ ಅಂದ್ರ ಅಲ್ಲ ಕಲೀಲಿಕ್ಕೆ ವಯಸ್ಸಿನ ಮಿತಿ ಇರಂಗಿಲ್ಲ ಹೌದಿಲ್ರಿ ಬೇಕಾದ್ರೆ ಕಲೀಲಿಕ್ಕೆ ವಯಸ್ಸಿನ ಮಿತಿ ಇರಂಗಿಲ್ಲ ಕಲಿಬಹುದು ಹೌದಿಲ್ರಿ ಅಂದ್ರೆ ಅಲ್ಲ ನಮ್ಮ ನಿಮ್ಮ ಹಾಗೆ ಅಜ್ಜಿದಂತೂ ಹೇಳಿದ್ಲು ನಮ್ಮ ತಂದೆಯವರು ಬಹಳ ಎಜುಕೇಶನ್ ಬಗ್ಗೆ ಬಹಳ ಹಿಂಗಾಗಿ ಬೇಕಾದಷ್ಟು ನನಗೂನು ಬೇಕಾದಷ್ಟು ಕಲೀಲಿಕ್ಕೆ ಪ್ರೋತ್ಸಾಹ ಕೊಟ್ರಿ ಹಿಂಗಾಗಿ ಅದಕ್ಕೆ ಅವ್ರ ಇಚ್ಛಾ ಈಕಿ ಪೂರ್ ಮಾಡಿದ್ರು. ಅವರು ಇರ್ಲಿಲ್ಲ ಅವಾಗ PhD ಮುಗ್ದಾಗ ಇದ್ದಿದ್ದಿಲ್ಲ ಅದ್ರ ಶುರು ಕೂತಿದ್ಲು ಬಿಟ್ಟು ಹೋಗ್ತಿದ್ಲು. ನಿಮ್ಮ ಮನೆ ಹೆಸರೇನು ಗಣೇಶ್ ಪಾಟೀಲ್ ಅವ್ರು ಇಲ್ಲಿಯವರ ಪ್ರಾಪರ್ ಅವರು ಕೊಳವಾಡದವರು ಕೊಳವಾಡ ಪಾಟೀಲ್ ಕಲ್ತದ್ದೆಲ್ಲ ಧಾರವಾಡದಾಗ ಯೂನಿವರ್ಸಿಟಿ. ಅವ್ರೇನ್ ಮಾಡ್ತಾರ ಅವರು ಕರ್ನಾಟಕ ಬ್ಯಾಂಕ್ ನಾಗ ಮ್ಯಾನೇಜರ್ ಆಗಿ ರಿಟೈರ್ ಆಗ್ಯಾರ ವರ್ಷ ನಿಮ್ಗೆ ಎಷ್ಟು ಮಕ್ಕಳು ನನಗ 2 ಮಕ್ಕಳು, ಮಗ ದೊಡ್ಡವ, ಮಗಳು. ಅತ್ತೆ ಒಂದು ಆಶೀರ್ವಾದ ಅದೇ ಹಿರಿಯರ ಆಶೀರ್ವಾದ ಎಲ್ಲ ವ್ಯವಸ್ಥಿತವಾಗಿ ಮಕ್ಕಳು ಅದೆಲ್ಲ ಕಲ್ತ್ಕೊಂಡು ಶಿಕ್ಷಣಗಳಾಗಿ ಎಲ್ಲ ತಂದೆ ತಾಯಿನೂ ಪ್ರೋತ್ಸಾಹ ಕೊಟ್ರು, ನಮ್ಮ ಮನೆಯವರು ಪ್ರೋತ್ಸಾಹ ಕೊಟ್ರು, ಹಿಂಗಾಗಿ ಎಲ್ಲ ಅಚೀವ್ಮೆಂಟ್ ಮಾಡಿ ನನಗೂ ಬಹಳ ಅಂದ್ರೆ ಹಿರಿಯರ ಒಂದು ಬಂದ್ಬಿಟ್ಟೈತೆ ಅವ್ರ ಜನ ಏನಾದ್ರು ವಂಶ ಅವ್ರ ಪುಣ್ಯದಿಂದ ನಮಗ ಎಲ್ಲ ಕರೆಕ್ಟ್. ಮತ್ತಿದೊಂದು ನಿಮ್ಮ ಹವ್ಯಾಸ ನಾವಿತ್ತು ನಂದು ಹಾಡಿಂದಿತ್ತು, ಮ್ಯೂಸಿಕ್ ಕಲಿತಿದ್ದೆ, ಕ್ಲಾಸಿಕಲ್ ಕಲೀಲಿಕ್ಕೆ ಹೋಗ್ತಿದ್ದೆ. ಆಮೇಲೆ ಭಾವಗೀತ, ಭಜನಾ ಮಂಡಳ. ಆಮೇಲೆ ನಮ್ಗ ಇದು ಪ್ರೆಷರ್ ಬಹಳ ಇದರದ್ದು ವರ್ಕ್ ಪ್ರೆಷರ್, ಹಿಂಗಾಗಿ ಅದನ್ನ ಬಿಟ್ಟೆ. ಅದ್ರ ಹಾಡೋದಂತೂ ಇಂಟ್ರೆಸ್ಟ್ ಅದಲ್ಲ. ಅದನ್ನ ಬಹುಶಃ ನಿಮ್ಮ ಮನೆಯೊಳಗೆ ಎಲ್ಲಾರು ಇದೆ ಅದ ಅಂದ್ರೆ ಈ ಕಡೆ ನಮ್ಮ ಅತ್ತೆ ಅದೆಲ್ಲ ಬಹಳ ಹಾಡ್ತಿದ್ರು, ಆಕಾಶವಾಣಿ ಒಳಗೆಲ್ಲ ಹಾಡ್ತಿದ್ರು. ಎಲ್ಲ ನಮ್ಮ ಕಾಕ ಒಬ್ರು ಮ್ಯೂಸಿಕ್ ಪೂರ್ತಿ ಟೀಚರ್ ಇದ್ರು, ಹಿಂಗಾಗಿ ಸ್ವಲ್ಪ ಅದು ಇಂಟ್ರೆಸ್ಟ್ ಅದ. ಆದ್ರೆ ಅದನ್ನ ಮುಂದೆ ಪರ್ಸ್ಯೂ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದನ್ನ ಬಹಳ ಆಗ್ತದೆ ಕಲಿಸ್ಬೇಕಂದ್ರೆ. ಇವರು ಸೋದತ್ತೆಗೆ ತಂಗಿ ಅಕ್ಕಂತಲ್ಲ ಅವರು ಕೂಡ ಆಗ್ಲೇ ಅವ್ರ ಸಂದರ್ಶನ ಆಗಿದೆ, ಇನ್ನೊಂದು ವಿಡಿಯೋದಲ್ಲಿ ಬರ್ತಿದೆ. ಸ್ವಲ್ಪ ಇನ್ನೊಂದಿಷ್ಟು ಹೇಳ್ಬಿಡಿ ಅವ್ರ ಜೊತೆಗೆ. ನನಗಂತೂ ಆಕಿ ಅಂದ್ರೆ ಭಾರಿ ಪ್ರೀತಿ. ನಮ್ದು ತಾಯಿ ಮನೇನು ಇಲ್ಲೇ ಮಠದ ಹತ್ರ ಇತ್ತು, ಹಿಂಗಾಗಿ ಪಡಕ್ನ ಇಲ್ಲಿ ಓಡ್ ಬಂದ್ಬಿಡ್ತಿದ್ವಿ ನಾವು. ಯಾವಾಗ್ಲೂ ನಾವು 3 ಮಂದಿ, ನಮ್ ತಂಗಿ ಶೈಲಾ, ಈಕಿ ಇಬ್ರು ಒಂದೇ ಬರ್ತೀವಿ. ಹಿಂಗಾಗಿ ಅವಳಿ ಜವಳಿ ಇದ್ದಂಗ ಇದ್ರಿ ಅವ್ರು. ನಮಗ್ ಯಾವಾಗ ಹೊರಕ್ ಅನಿಸ್ತಾವ ಬಂದ್ ಇಲ್ಲಿ. ಆಮೇಲೆ ನಾವ್ 3 ಜನ ಬೇರೆ ಬೇರೆ ಅಂತ ವಿಷಯ ಇಲ್ಲ, ಒಂದ ತಾಯಿ ಮಕ್ಕಳ ಜೊತೆನ ಬೆಳೆದ್ ಬಿಟ್ಟೇವ್ ನಾವು. ಈಗೂ ಹಂಗ ಇದ್ದೀವಿ. ಹಿಂಗಾಗಿ ಶೈಲಾ ಕರ್ಕೊಂಡ್ ಬರ್ಬೇಕಾಗಿತ್ತು. ಎಲ್ಲಾರು ಇದ್ದವರಾಗಿದ್ದೀವಲ್ಲ ಹಿಂಗಾಗಿ ಅನುಕೂಲ ಆಗ್ತಿತ್ತು. ಅಲ್ಲಿಕ್ಕಿಂತ ಚಿಲ್ಲೆ ಇರ್ತಿದ್ವಿ ನಾವು. ಹಿಂಗಾಗಿ ಅದೊಂದು ಅನುಕೂಲ ಆಗ್ತಿತ್ತು. ಮತ್ ಅವರು ಹಂಗ ಅಗ್ದಿ ಪ್ರೀತಿಯಿಂದ ಇದ್ ಮಾಡ್ಕೋತಿದ್ರು, ಎಲ್ಲ ನಾವು ಮಾಡ್ತಿದ್ರು, ಬೆಳೆಸ್ತಿದ್ರು. ಹಿಂಗಾಗಿ ಏನ ನಮ್ದು ಇದು ಇದ್ರು ಅವ್ರಿಗೆ ಕೇಳ್ಕೊತಿದ್ವಿ, ಮಾಡ್ತಿದ್ವಿ. ಇವನ್ ನಾವು ಇಲ್ಲಿ ಮದುವೆ ಆದ್ಮೇಲೆ ನಮ್ಮ ಮಕ್ಕಳಾದ್ಮೇಲೆ ನಾವ್ ಇಲ್ಲಿ ಬಂದ್ಮೇಲೆ ನಮ್ಮ ಮಕ್ಕಳು ಇಲ್ಲೇ ಬರ್ತಿದ್ರು. ಅಂತೂ ಇಲ್ಲೇ ಬೆಳೆದ. ಆಮೇಲೆ ಇವ್ರಿಗೆ ಈಕಿದು ಹೊಲಗಿ ಇದು ಹೆಣಿಕಿ ಇಂಟ್ರೆಸ್ಟ್ ಭಾಳ ಇತ್ತು. ಈಕಿಯಿಂದ ಕಲ್ತೇನೆ. ಹೌದಲ್ಲ, ಇದನ್ ಮಾಡೋದು ಹಂಗ ಫ್ರಿಲ್ ಫ್ರಾಕ್ ಹೊಲಿತಿದ್ರು. ಅದನ್ನ ಫ್ರಿಲ್ ಹಾಕೊಂಡ್ ಹೋದ್ರ ನಮ್ ಟೀಚರ್ ಓಡ್ವಾ ಅಂತ ಅನ್ನೋರು ಹಿಂಗ. ಅಂದ್ರೆ ಅವಾಗ ಮಷಿನ್ ಇತ್ತ, ಕೈ ಮಷಿನ್ ಇತ್ತು. ಒಂದ್ ಮಷಿನ್ ಇತ್ತು, ಅದ್ ನಮ್ಮ ಅಜ್ಜಿ ಮನ್ಯಾಗ ಇರ್ತಿತ್ತು. ಈಕಿನ್ನು ಹೋಗಿ ಅಲ್ಲೇ ಹೋಗ್ಬೇಕು, ನಮ್ ತಾಯಿನೂ ಬಂದು ಆಮೇಲೆ ಇವ್ರಿಬ್ರಿಂದ ನಾವು ಕಲ್ತ್ವಿ. ನಮ್ ದೊಡ್ಡ ಮೌಶಿ ಕೈ ಹೊಲಿಗೆ ಮಾಡ್ತಿದ್ಲ, ಈ ಮಷಿನ್ ಹೊಲಿಗೆ ಬರ್ತಿರ್ಲಿಲ್ಲ. ಹಿಂಗಾಗಿ ಅದು ಇವ್ರಲ್ಲಿ ಎಲ್ಲಾರು ಕಲ್ತಿದ್ರು, ನಮಗೂ ಬಂದಿಲ್ಲ. ಸ್ವಲ್ಪ ಕೈಗೆ ಎಂಬ್ರಾಯ್ಡ್ರಿ ಮಾಡ್ತೀವಿ. ಮತ್ತಲ್ದ ಎಂಬ್ರಾಯ್ಡ್ರಿ ಹೊಲಿಗೆಲ್ಲ ಮತ್ತೇನೇನಿತ್ತು ನಿಮ್ಮ ಹತ್ರ ಹವ್ಯಾಸ? ಅಂದ್ರ ಈ ಶಿಕ್ಷಕ ವೃತ್ತಿ ಬಿಟ್ಟು ಹೊಲಿಗೆ ಮಾಡ್ತಿದ್ರಿ? ಹೊಲಿಗೆ ಮಾಡ್ತಿದ್ದೆ, ಎಂಬ್ರಾಯ್ಡ್ರಿ ಮಾಡ್ತಿದ್ದೆ. ಮಷಿನ್ ಎಂಬ್ರಾಯ್ಡ್ರಿ ಮಷಿನ್ ಮಾಡ್ತಿದ್ದು, ಕೈಲೇನು ಮಾಡ್ತಾರೆ. ಇನ್ನು ಅವ ಅಂದ್ರೆ ಎಂಬ್ರಾಯ್ಡ್ರಿ ಮಾಡಿದ್ದು ಮನ್ಯಾಗ? ಇನ್ನು ಅವ ಇಲ್ಲ ಈಗ ಅಲ್ಲ ಹೌದಾ, ಬಟ್ ಮನ್ಯಾಗ ಇಟ್ಟಿರಿ ಇನ್ನು. ಇನ್ನೊಮ್ಮೆ ನಂಗೆ ತೋರಿಸ್ರಿ, ಮತ್ತೆ ತಗೊಂಡ್ ಹೋಗ್ಬಿಡ್ತೀನಿ ನಾನು ಅದನ್ನ. ಓಕೆ.